ಬಾರ್ಡರ್ ಏರಿಯಾದಲ್ಲಿ ತುಂಬ ತೊಂದರೆ ಆದ್ರಿಂದ ಇಂಡಿಯಾ ಮತ್ತು ಚೈನಾ ಎರಡರ ಮಧ್ಯೆ ರಿಲೇಷನ್ ಅಷ್ಟಕ್ಕಷ್ಟಕ್ಕೆ ಇತ್ತು. ಚೀನಾಕ್ಕೆ ಇದೇ ರೀತಿಯ ಒತ್ತಡವನ್ನು ಅಮೆರಿಕ ಹೇರಿದೆ. ಭಾರತವನ್ನ ತಾತ್ಕಾಲಿಕವಾಗಿ ಇರಬಹುದು, ಅಂದರೆ ಟೆಂಪರರಿ ಆಗಿರಬಹುದು, ಅಥವಾ ಲಾಂಗ್ ಟರ್ಮ್ ಇರಬಹುದು. ಎರಡೂ ವಿಷಯದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಚೈನಾ ಸಮರ್ಥನೆ ಮಾಡುತ್ತೆ. ಅಮೆರಿಕ ಬಹುತೇಕವಾಗಿ ನೋಡಬೇಕು ಅಂತ ಹೇಳಿದ್ರೆ ಚೈನಾದ ಮೇಲೆ ಅವಲಂಬನೆ ಇದೆ. 32 ಆ್ಯಪ್ಗಳನ್ನು, ಚೈನಾದ ಆ್ಯಪ್ಗಳನ್ನು ಇಂಡಿಯಾ ಕಂಪ್ಲೀಟ್ ಆಗಿ ನಿಲ್ಲಿಸ್ತು. ಇದರಿಂದ ಹೊರಗೆ ಬರ್ಲಿಕ್ಕೆ ಬಹಳ ಟೈಮ್ ಹಿಡಿತು ಚೈನಾಕ್ಕೆ. ಭಾರತ ಮತ್ತು ಚೀನಾ ಎರಡು ಜೊತೆಯಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಒಂದು ಅನಿವಾರ್ಯತೆ. 2025ರಲ್ಲಿ ಭಾರತ ಮತ್ತು ಚೀನಾದ ಸಂಬಂಧಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಹೆಚ್ಚಿನದಾಗಿ ಹದಗೆಟ್ಟಂತ ಒಂದು ಸಂಬಂಧ, ನಾವು ಗಲ್ವಾನ್ ಇರಬಹುದು ಅಥವಾ ಡೋಕ್ಲಾಮ್ ಇರಬಹುದು, ಈ ಎಲ್ಲ ಕಾರಣಗಳಿಂದ ಬಾರ್ಡರ್ ಏರಿಯಾದಲ್ಲಿ ತುಂಬ ತೊಂದರೆ ಆದ್ರಿಂದ ಇಂಡಿಯಾ ಮತ್ತು ಚೈನಾ ಎರಡರ ಮಧ್ಯೆ ರಿಲೇಷನ್ ಅಷ್ಟಕ್ಕಷ್ಟಕ್ಕೆ ಇತ್ತು. ಆದರೆ ಈಗ 2025ರಲ್ಲಿ ಮತ್ತೆ ಅಮೇರಿಕ ಒಂದು ಮೊದಲು ಒಂದು ರೀತಿಯ ಸುಂಕವನ್ನು ಹೇರಿ ಈಗ 50% ಸುಂಕವನ್ನು ಹೇರಿದ ನಂತರ ನಮ್ಮಲ್ಲಿ ಒಂದು ಶಾಂಘೈ ಕಾರ್ಪೊರೇಷನ್ SCO ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಜೊತೆಯಲ್ಲಿ ಅದರ ಮೆಂಬರ್ಸ್ ಆಗಿ ಮತ್ತೆ ಬ್ರಿಕ್ಸ್ ಅಂತ ಒಂದು ಗ್ರೂಪ್ ಇದೆ. ಆ ಬ್ರಿಕ್ಸ್ ಗ್ರೂಪ್ನಲ್ಲಿ ಸಹ ಭಾರತ, ರಷ್ಯಾ, ಚೈನಾ ಎಲ್ಲರೂ ಇದ್ದೇವೆ. ಆ ಇವೆಲ್ಲ ಇರೋದ್ರಿಂದ ಮತ್ತೆ ಒಂದು ಸಂಬಂಧವನ್ನ ಒಳ್ಳೆಯದಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳಿದೆಯಾ ಅನ್ನೋ ರೀತಿಯಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ. ಅದರಲ್ಲಿ 2-3 ವಿಷಯಗಳು ಬರುತ್ತೆ. ಒಂದು ಜಿಯೋ ಪೊಲಿಟಿಕ್ಸ್ ಅಂತ ಹೇಳ್ತೇವೆ. ಆ ಜಿಯೋ ಪೊಲಿಟಿಕ್ಸ್ ಒಂದಿದೆ, ಜಿಯೋ ಸ್ಟ್ರಾಟಜಿ ಅಂತ ಒಂದು ಮಾತಾಡ್ತೇವೆ, ಜಿಯೋ ಎಕನಾಮಿಕ್ಸ್ ಅಂತ ಒಂದು ಮಾತಾಡ್ತೇವೆ. ಈ ವಿಷಯಗಳನ್ನು ಮಾತಾಡುವಾಗ ಈ ಎಲ್ಲ ಸಂಬಂಧಗಳ ವಿಷಯ ಕೂಡ ಅದೇ ರೀತಿಯಲ್ಲಿ ಬರುತ್ತೆ. ಈಗ ನೋಡ್ಬೇಕು ಅಂತ ಹೇಳಿದ್ರೆ ದಕ್ಷಿಣ ಏಷ್ಯಾ ಮತ್ತು ಏಷ್ಯಾ ಪೆಸಿಫಿಕ್ ಪ್ರದೇಶದ ಭೂ ರಾಜಕೀಯ ಬಗ್ಗೆ ಏನು ಮಾತಾಡ್ತಾ ಇದ್ದೆ, ಮತ್ತೆ ಭೂ ಆರ್ಥಿಕ ಸಮೀಕರಣ, ಅದನ್ನೇ ನಾನು ಹೇಳಿದ್ದು ಜಿಯೋ ಪೊಲಿಟಿಕ್ಸ್ ಮತ್ತೆ ಜಿಯೋ ಎಕನಾಮಿಕ್ಸ್ ಅಂತ ಹೇಳ್ತಿದ್ದೀವಿ. ಅದು ಬದಲಾಗ್ತಾ ಹೋಗ್ತಾ ಇದೆ ಅಂತ. ಈ ಹೊಸ ಪರಿಸ್ಥಿತಿಯಲ್ಲಿ ಭಾರತ ಮತ್ತೆ ಚೀನಾದ ಸಂಬಂಧಗಳು, ಸಂಕೀರ್ಣತೆ, ಅವಕಾಶಗಳು ಮತ್ತು ಎಚ್ಚರಿಕೆ ಮೂರೂ ಸೇರಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳ್ಬೋದು. ಅಂದ್ರೆ ಮೊದಲನೇದಾಗಿ ಜಿಯೋ ಪೊಲಿಟಿಕ್ಸ್ ಅನ್ನ ಮಾತಾಡಬೇಕು ಅಂತ ಹೇಳಿದ್ರೆ, ಅಮೆರಿಕ ಭಾರತದ ಮೇಲೆ ಆರ್ಥಿಕ ಒತ್ತಡಗಳನ್ನ ಹೇರಿರ್ತಕ್ಕಂಥ ಒಂದು ಸಮಯದಲ್ಲಿ ಒಂದು ಪರ್ಯಾಯದ ವ್ಯವಸ್ಥೆಯನ್ನ ಭಾರತ ಹುಡುಕೊಳ್ತಾ ಇದೆ ಇದರಲ್ಲಿ ಅಂತ. ಯಾಕಂದ್ರೆ ಆಲ್ರೆಡಿ ಚೀನಾಕ್ಕೆ ಇದೇ ರೀತಿಯ ಒತ್ತಡವನ್ನ ಅಮೆರಿಕ ಹೇರಿದೆ. ಈ ಪರಿಸ್ಥಿತಿಯಲ್ಲಿ ಏಷ್ಯಾದ ರಾಷ್ಟ್ರಗಳು, ಹಿಂದೆ ಫಿನಾನ್ಸ್ ಮಿನಿಸ್ಟರ್ ಆಗಿರ್ಬೇಕಾದ್ರೆ ಪ್ರಣಬ್ ಮುಖರ್ಜಿ ಅವರು ಹೇಳಿದ್ರು ಅಂತ, 2014-15 ಸಮಯಕ್ಕೇನೆ ಮಾತಾಡಿದ್ರು ಅಂತ. ಆ ಸಮಯದಲ್ಲಿ ಅವ್ರು ಹೇಳ್ತಿದ್ರು ಅಂತ, 21ನೇ ಶತಮಾನ ಏನಾದ್ರೂ ಏಷ್ಯಾದ ಶತಮಾನ ಆಗ್ಬೇಕು ಅಂತ ಹೇಳಿದ್ರೆ ಭಾರತ ಮತ್ತು ಚೈನಾ ಎರಡೂ ಜೊತೆಯಲ್ಲಿ ಬರಬೇಕು ಅಂತ. ಈ ವಿಷಯವ ಒಂದು ಒಂದು ಬೇರೆ ಜಿಯೋ ಪೊಲಿಟಿಕಲ್ ಮತ್ತು ಜಿಯೋ ಸ್ಟ್ರಾಟಜಿಕ್ ಪರ್ಸ್ಪೆಕ್ಟಿವ್ ನಲ್ಲಿ ನಾವು ನೋಡಿದಾಗ ನಮ್ಗೆ ಅರ್ಥ ಆಗ್ತದೇನು ಅಂತ ಹೇಳಿದ್ರೆ, ಭಾರತವನ್ನ ತಾತ್ಕಾಲಿಕವಾಗಿ ಇರಬಹುದು, ಅಂದ್ರೆ ಟೆಂಪರರಿ ಆಗಿರಬಹುದು, ಅಥವಾ ಲಾಂಗ್ ಟರ್ಮ್ ಇರಬಹುದು. ಎರಡೂ ವಿಷಯದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಚೈನಾ ಸಮರ್ಥನೆ ಮಾಡುತ್ತೆ, ಚೈನಾ ಜೊತೆಯಲ್ಲಿ ಬರುತ್ತೆ ಅಂತ. ಇದುವರೆಗೆ ಭಾರತವನ್ನ ಅವರು ಏನು ಒಂದು ಕಾಂಪಿಟೇಟರ್ ಆಗಿ ನೋಡ್ತಾ ಇದ್ರು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಬಟ್ ಅದೇ ಸಮಯದಲ್ಲಿ ಈಗ ಬಂದಿರುವ ಒತ್ತಡದ ಒಂದು ಸಿಚುವೇಶನ್ ಇರೋದ್ರಿಂದ, ಅದೇ ನಾನು ಹೇಳಿದ ಹಾಗೆ ಶಾಂಘೈ ಸಹಕಾರ ಸಂಸ್ಥೆ ಇರ್ಬೋದು, SCO ಇರ್ಬೋದು, ಅಥವಾ ಬ್ರಿಕ್ಸ್, ಎರಡು ಬೇರೆ ಬೇರೆ ರೀತಿಯ ಸಂಸ್ಥೆಗಳಿರೋದ್ರಿಂದ ಇದರಲ್ಲಿ ಭಾರತ ಮತ್ತು ಚೈನಾಗೆ ಎರಡಕ್ಕೂ ಒಂದು ಸಾಮಾನ್ಯ ಹಿತಾಸಕ್ತಿ ಅಂತಕ್ಕಂಥ ವಿಷಯ ತೂಕವನ್ನು ಹಿಡಿದೆ. ಈಗ ಯಾವ ವಿಷಯಗಳಲ್ಲಿ ಮಾತಾಡ್ತಾ ಹೋಗ್ಬೋದು, ಎಲ್ಲಿ ತೊಂದರೆಗಳಿತ್ತು, ಯಾವ ವಿಷಯವನ್ನ ಭಾರತ ಮತ್ತೆ ಚೈನಾ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಅಂತ ನೋಡಿದ್ರೆ, ಒಂದನೇದು ಗಡಿ ವಿವಾದಗಳು. ಇನ್ನು ಈ ಎರಡಕ್ಕೂ ಒಂದು ಯಾವುದೇ ಸೊಲ್ಯೂಷನ್ಸೇ ಬಂದಿಲ್ಲ ಇದುವರೆಗೆ, ವಿಶೇಷವಾಗಿ ಲಡಾಖ್ ಮತ್ತು ಅರುಣಾಚಲ್ ಪ್ರದೇಶ ವಿಷಯದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಅರುಣಾಚಲ್ ಅನ್ನುವ ಒಂದು ಪ್ರದೇಶವನ್ನ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಒಂದು ಇಡೀ ಸ್ಟೇಟ್ ಅನ್ನ ಚೈನಾ ತನಗೆ ಸೇರಿದ್ದು ಅಂತ ಮಾತಾಡ್ತಾ ಇದೆ ಅಂತ. ಹಾಗಿರುವ ಒಂದು ಸಂದರ್ಭದಲ್ಲಿ ಭಾರತಕ್ಕೆ ಇದು ಬಹಳ ಕ್ಲಿಷ್ಟಕರವಾಗಿತ್ತು, ಅಂದ್ರೆ ಇದು ಬಹಳ ಡಿಫಿಕಲ್ಟ್ ಸಿಚುವೇಶನ್ ಆಗಿತ್ತು. ಹಾಗಿರ್ಬೇಕಾದ್ರೆ ಈ ಪರಿಸ್ಥಿತಿಯಲ್ಲಿ ದ್ವಿಪಕ್ಷೀಯ ಸೈನ್ಯದ ಉದ್ವಿಗ್ನತೆ ಏನು ಎರಡು ನಡೀತಾ ಇತ್ತು, ಇದನ್ನ
ಅಟ್ಲೀಸ್ಟ್ ತಾತ್ಕಾಲಿಕವಾಗಿ ನಿಲ್ಲಿಸಬೇಕು ಅನ್ನೋ ಒಂದು ಮಾತು ಬಂದಿದೆ. ಅಂದ್ರೆ ಒಂದು ಟೆಂಪರರಿ ಫ್ರೀಸ್ ಅನ್ನುವ ಒಂದು ವಿಷಯವನ್ನ ಮಾತಾಡ್ತೇವೆ ಇದರಲ್ಲಿ ಅಂತ. ಚೈನಾ ಮತ್ತೆ ಭಾರತ ಸಂಪೂರ್ಣವಾಗಿ ಅಮೇರಿಕವನ್ನ ಹೇಗಾದರೂ ದೂರ ಮಾಡಬೇಕು, ಟ್ರಂಪ್ ಅವರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು ಅನ್ನೋ ಒಂದು ವಿಷಯಕ್ಕೆ ಜೊತೆಯಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಇದನ್ನ ನಾವು ಅಂತಾರಾಷ್ಟ್ರೀಯ ವಿಷಯದಲ್ಲಿ ಬ್ಯಾಲೆನ್ಸ್ ಆಫ್ ಪವರ್ ಅಂತ ಕೂಡ ಹೇಳ್ತೇವೆ. ಜೊತೆಗೆ ನಿಮ್ಮ ಅಡ್ವರ್ಸರಿ ಅಂತ ಹೇಳಿದ್ರೆ ನಿಮ್ಮ ಶತ್ರು ರಾಷ್ಟ್ರದ ಹಾಗೆ ಇದ್ಕೊಂಡು, ಅಥವಾ ಆ, ನಿಮಗೆ ತೊಂದರೆ ಮಾಡ್ತಿರ್ತಕ್ಕಂಥ ರಾಷ್ಟ್ರ ಅಂತ ಹೇಳಿದಾಗ ಅದನ್ನ ಬ್ಯಾಲೆನ್ಸ್ ಆಫ್ ಥ್ರೆಟ್ ಅಂತ ಕೂಡ ಹೇಳ್ತೇವೆ ಅಂತ. ಅಂದ್ರೆ ನಮಗಿರ್ತಕ್ಕಂಥ ಭಯ ಇರ್ಬೋದು ಈ ಒಂದು ದೊಡ್ಡ ದೇಶದಿಂದ. ಇವಾಗ ಅಮೆರಿಕ ಸೂಪರ್ ಪವರ್, ಹಾಗಾಗಿ ಆ ಸೂಪರ್ ಪವರ್ ನಮ್ಮನ್ನು ಹೆದರಿಸುವಾಗ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಒಂದು ಟ್ಯಾರಿಫ್ ಅಂತ ನಾವೇನು ಸುಂಕ ಅಂತ ಏನ್ ಹೇಳ್ತೇವೆ ಅದರ ಮೂಲಕ ನಮ್ಮನ್ನು ಭಯಪಡಿಸ್ತಿರ್ಬೋದು, ಇದೆಲ್ಲ ಇರಬಹುದು. ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಭಾರತ ಮತ್ತೆ ಚೀನಾ ಎರಡೂ ಜೊತೆಯಲ್ಲಿ ಬರ್ತಾ ಇವೆ ಅಂತ. ಈಗ ಭಾರತ ತನ್ನ ಭದ್ರತಾ ಸಹಭಾಗಿತ್ವ ಅಂತ ಏನ್ ಮಾತಾಡ್ತಾ ಇದ್ದೇವೆ ಅದನ್ನ ಅಮೆರಿಕ ಮತ್ತು ಕ್ವಾಡ್ ದೇಶಗಳು ಅಂತ ಹೇಳ್ತೇವೆ ಅಂತ. ಕ್ವಾಡ್ ಅಂತ ಹೇಳಿದ್ರೆ ಈ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಅಂತ ಒಂದುಂಟು. ಆ ಇಂಡೋ ಪೆಸಿಫಿಕ್ ನಲ್ಲಿ ಕ್ವಾಡ್ ಅಂತಕ್ಕಂಥದ್ದು ಒಂದು ಮುಖ್ಯವಾದಂತ ವಿಷಯ. ಅದರಲ್ಲಿ ಅಮೆರಿಕ ಇದೆ, ಅದರಲ್ಲಿ ಭಾರತ ಇದೆ, ಆಸ್ಟ್ರೇಲಿಯಾ ಇದೆ, ಜಪಾನ್ ಇದೆ, ಮತ್ತೆ ಆಸ್ಟ್ರೇಲಿಯಾ, ಇವುಗಳು ಸೇರ್ಕೊಂಡಿರ್ತಕ್ಕಂಥ ಒಂದು ವಿಷಯ ಇದು. ಇದರಲ್ಲಿ ಭಾರತ ಕ್ವಾಡ್ ಜೊತೆನಲ್ಲಿ ಮುಂದುವರಿತಾನೂ ಇದೆ. ಬಟ್ ಅದೇ ಸಂದರ್ಭದಲ್ಲಿ ಅದಕ್ಕೆ ವಿರೋಧವಾಗಿರ್ತಕ್ಕಂಥ ಚೈನಾದ ಜೊತೆ ಕೂಡ ಈ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿನಲ್ಲಿ ಜೊತೆ ಹೋಗ್ತಾ ಇದೆ. ಸೊ ಹೇಗೆಯೋ ಈ ಸಂಘರ್ಷ ಸಮತೋಲನವನ್ನ ತಪ್ಪಿಸದ ರೀತಿಯಲ್ಲಿ ಚೈನಾ ಜೊತೆಯಲ್ಲೂ ನಾವಿದ್ದೇವೆ, ಈ ಕಡೆ ಕ್ವಾಡ್ ನಲ್ಲಿ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿಯಲ್ಲಿ ಅಮೆರಿಕನ್ರ ಜೊತೆ ಕೂಡ ಇದ್ದೇವೆ ಅಂತ. ನಮಗೆ ಅಮೆರಿಕನ್ ಜೊತೆ ಅಥವಾ ಅಮೆರಿಕದ ಜೊತೆ ನೇರವಾದ ತೊಂದರೆ ಇಲ್ಲ, ಆದ್ರೆ ಟ್ರಂಪ್ ಬಂದ ನಂತರ ಈ ರೀತಿಯ ಹೊಸ ಸಮಸ್ಯೆಗಳು ಬಂದಿರೋದ್ರಿಂದ ಇದೇ ಜಿಯೋ ಎಕನಾಮಿಕ್ಸ್ ಮಾತಾಡಬೇಕು ಅಂತ ಹೇಳಿದ್ರೆ ಯಾವುದನ್ನ ಆರ್ಥಿಕ ಗಾತ್ರಮಾನಗಳು ಅಂತ ಮಾತಾಡ್ತೇವೆ, ಅದು ಭಾರತ ಮತ್ತು ಚೀನಾ ಎರಡೂ ಅಮೆರಿಕ ಮಾರುಕಟ್ಟೆ ಮೂಲಕ ಅಥವಾ ಅಮೆರಿಕ ಮಾರುಕಟ್ಟೆ ಮೇಲೆ ಅವಲಂಬನೆಯನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಸಮಯ ಬಂದಿದೆ ಅಂತ. ಎರಡು ವಿಷಯದಲ್ಲಿ ಅಮೆರಿಕ ಬಹುತೇಕವಾಗಿ ನೋಡ್ಬೇಕು ಅಂತ ಹೇಳಿದ್ರೆ ಚೈನಾದ ಮೇಲೆ ಅವಲಂಬನೆ ಇದೆ ಅಂತ. ಅವಕಾಶಗಳಲ್ಲಿ ನೋಡಿದೆ ಅಂತ ಯಾವ ರೀತಿ ಅವಕಾಶಗಳು ಭಾರತ ಮತ್ತೆ ಚೈನಾಗಿವೆ ಅಂತ ಹೇಳಿದ್ರೆ, ಭಾರತ ಮತ್ತು ಚೀನಾ ಮಧ್ಯಂತರ ವಸ್ತುಗಳು ಮತ್ತು ತಂತ್ರಜ್ಞಾನವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯಬಹುದು. ಇದೊಂದು ಅವಕಾಶ, ಈಗ ಒಂದು ಅಡ್ವಾಂಟೇಜಿಯಸ್ ಸಿಚುವೇಶನ್ ಅಂತ ಅದನ್ನ ಹೇಳ್ತೇವೆ ಅಂತ. ಅದೇ ಜೊತೆಗೆ ಚೈನಾ ಮತ್ತು ಭಾರತ ಅತಿ ದೊಡ್ಡ ಮಾರುಕಟ್ಟೆಯನ್ನ ಪ್ರಪಂಚದಲ್ಲಿ ಆಕ್ರಮಿಸಿಕೊಂಡಿವೆ ಇವಾಗ ಈಗಿರ್ತಕ್ಕಂಥ ಒಂದು ಸಮಯದಲ್ಲಿ. ಹಾಗಾಗಿ ಹೆಚ್ಚಿನ ಮಾರ್ಕೆಟ್ ಅನ್ನ ಅಟ್ರಾಕ್ಟ್ ಮಾಡಿಕೊಂಡು ತಮ್ಮ ಗೂಡ್ಸ್ ಅಂಡ್ ಸರ್ವಿಸಸ್ ನ ಕೊಡ್ತಕ್ಕಂಥ ಒಂದು ಒಳ್ಳೆಯ ಟೈಮ್ ಇದು ಅಂತ. ಬಟ್ ಅದೇ ಟೈಮ್ ನಲ್ಲಿ ಚಾಲೆಂಜಸ್ ಏನಿದೆ ಅಂತ ಹೇಳಿದ್ರೆ, ಭಾರತೀಯ ಕೈಗಾರಿಕಾ ವಲಯದಲ್ಲಿ ಎಸ್ಪೆಷಲಿ ನೋಡ್ಬೇಕು ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ಸ್ ಇರಬಹುದು, ಮತ್ತೆ ಸೋಲಾರ್ ಪ್ಯಾನೆಲ್ಸ್ ಇರಬಹುದು, ಅದರ ಜೊತೆಗೆ ಮೂಲ ರಸಾಯನಗಳು, ಇವುಗಳೆಲ್ಲವೂ ಚೀನಾದ ಹೂಡಿಕೆಯಿಂದಲೇ ಬಹಳ ಮಟ್ಟಕ್ಕೆ ಸೇರ್ಕೊಂಡಿದೆ ಅಂತ. ಅದರ ಜೊತೆಯಲ್ಲಿ ಅದು ಡೈವರ್ಸಿಫೈ ಆಗದೆ ಭಾರತಕ್ಕೆ ಇದೊಂದು ದೊಡ್ಡ ತೊಂದರೆ. ಅದನ್ನ ಆಗ್ಬೇಕು ಅಂತ ಹೇಳಿದ್ರೆ ಚೈನಾಕ್ಕೆ ಭಾರತದ ಈ ಮೇಕ್ ಇನ್ ಇಂಡಿಯಾ ಅಂತ ನಾವೇನ್ ಮಾತಾಡ್ತಾ ಇದ್ದೇವೆ, ಆತ್ಮನಿರ್ಭರತೆ, ಇವೆಲ್ಲ ಏನ್ ಮಾತಾಡ್ತಾ ಇದ್ದೇವೆ, ಅದು ಚೈನಾಗ್ ಅಷ್ಟಕ್ಕಷ್ಟೇ, ಅದು ಅಷ್ಟು ಇಷ್ಟಪಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕೋವಿಡ್ ನಂತರ ಅದು ಆಪಲ್ ಇರಬಹುದು, ಬೇರೆ ಬೇರೆ ಕಂಪನಿಗಳಿರ್ಬೋದು, ಅವೆಲ್ಲ ತುಂಬಾ ಇಲ್ಲಿ ಇನ್ವೆಸ್ಟ್ ಮಾಡಿವೆ. ಹಾಗೆಯೇ ನಾವು ಸೌತ್ ಕೊರಿಯಾ ಕೂಡ ತುಂಬಾ ಇನ್ವೆಸ್ಟ್ ಮಾಡಿದೆ ಇಂಡಿಯಾದಲ್ಲಿ, ಅದು ಚೈನಾಗ್ ಅಷ್ಟು ಹಿಡಿಸ್ಲಿಲ್ಲ. ಬಟ್ ಈ ಎಲ್ಲ ವಿಷಯದಲ್ಲೂ ಕೂಡ ಬೇರೆ ಯಾವುದೇ ಏನು ಮಾಡದ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಚೈನಾ ಬಂದಿದೆ. ಆದ್ರೆ ಚೈನಾವನ್ನ ಭಾರತ ಸಿಚುವೇಶನ್ಗೋಸ್ಕರ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ. ಯಾಕೆಂತ ಹೇಳಿದ್ರೆ ಮೋದಿಯವರು ಮುಖ್ಯಮಂತ್ರಿಗಳಾಗಿರುವಾಗ, ಗುಜರಾತ್ನಲ್ಲಿ ಮುಖ್ಯಮಂತ್ರಿಗಳಾಗಿರುವಾಗಲೇ ಚೈನಾ ಜೊತೆಯಲ್ಲಿ ಒಂದು ಒಳ್ಳೆ ಸಂಬಂಧವನ್ನು ಹೊಂದಿದ್ರು. ಆಗ್ಲೇ ಅವ್ರಿಗೂ ಜೈಶಂಕರ್ಗೂ ಒಂದು ಸಂಬಂಧ ಏರ್ಪಟ್ಟದ್ದು ಅಥವಾ ಒಬ್ರಿಗೊಬ್ರು ಸ್ನೇಹ ಏರ್ಪಟ್ಟದ್ದು. ಅಲ್ಲಿಂದ ಇಲ್ಲಿವರೆಗೆ ಅವರು ಹಾಗೆ ನೋಡ್ಕೊಂಡಿದ್ದಾರೆ. ತುಂಬಾ ವರ್ಷಗಳು ಒಂದು ಅಂಬಾಸಡರ್ ಆಗಿದ್ದವರು ಜೈಶಂಕರ್. ಹಾಗಾಗಿ ಅವರಿಗೆ ಚೈನಾದ ಪ್ರತಿ ನಡೆ ಕೂಡ ಚೆನ್ನಾಗಿ ಗೊತ್ತು. ಅದರ ಜೊತೆಯಲ್ಲಿ ಅಜಿತ್ ದೋವಲ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಕೂಡ ಇದ್ದಾರೆ. ಇವರೆಲ್ಲರಿಗೆ ಚೈನಾ ಮಾಡ್ತಕ್ಕಂಥ ಪ್ರತಿಯೊಂದು ವಿಷಯಗಳು ಚೆನ್ನಾಗಿ ಗೊತ್ತಿವೆ. ಹೀಗೆ ಗೊತ್ತಿರುವಾಗ ಒಂದು ಬೈಲ್ಯಾಟ್ರಲ್ ಟಾಕ್ ಅಂತ ನಾವು ಹೇಳ್ತೇವೆ ಅಂತ, ಅದನ್ನೇ ದ್ವಿಪಕ್ಷೀಯ ಮಾರ್ಗಗಳು. ಆ ಬೈಲ್ಯಾಟ್ರಲ್ ಟಾಕ್ ನಲ್ಲಿ ಚೈನಾ ಮತ್ತೆ ಭಾರತ ಈಗ ಸದ್ಯಕ್ಕೆ ಜೊತೆಯಲ್ಲಿ ಇದನ್ನು ತಗೊಂಡು ಹೋಗ್ಬೇಕು, ಯಾವುದೇ ರೀತಿಯ ಪ್ರೆಷರ್ಗೆ ಒಳಗಾಗಬಾರ್ದು. ಚೈನಾವನ್ನ ನಾವು ಒಬ್ಬ ದ್ವೇಷಿಯಾಗಿ ನೋಡದೆ ಒಂದು ಕೆಲ ಕಾಲಕ್ಕೆ ಅಟ್ಲೀಸ್ಟು ನಮ್ಮ ನೆಸೆಸಿಟಿಗೋಸ್ಕರ ಅವರ ಜೊತೆಯಲ್ಲಿ ಹೋಗ್ಬೇಕು ಅಂತಕ್ಕಂಥ ಒಂದು ಮಾತು ಬಹಳ ಅಥವಾ ಬಹುತೇಕವಾಗಿ ಕೇಳಿ ಬರ್ತಾ ಇದೆ ಅಂತ. ಯಾಕೆಂತ ಹೇಳಿದ್ರೆ ನಮಗೆ 1959ರಲ್ಲಿ ಇದೇ ರೀತಿ ನಂಬಿ ಅದಾದ ನಂತರ ತುಂಬಾ ಕಷ್ಟಕ್ಕೆ ಅನುಭವಿಸಿದ್ವಿ ನಾವು, ಅಥವಾ ನಮ್ಮನ್ನು ತುಂಬಾ ಕಷ್ಟಕ್ಕೆ
ಒಳ್ಳಿದ್ರು ಅಂತ. 62ರಲ್ಲಿ ಯುದ್ಧ ನಡೆದಾಗ ನಮ್ಮನ್ನ ಸೋಲಿಸಿ ಈ ಟಿಬೆಟ್ ವಿಷಯದಲ್ಲಿ ನಮಗೆ ತುಂಬಾ ತೊಂದರೆ ಮಾಡಿದ್ರು. ಆ ತೊಂದರೆಯನ್ನ ಇನ್ನೂ ಇಂಡಿಯಾ ಮರ್ತಿಲ್ಲ. ಅದಾದ ನಂತರವೂ ಸಹ ಪಾಕಿಸ್ತಾನದ ಜೊತೆ ಹೋಗಿ ಪಾಕಿಸ್ತಾನವನ್ನ ನಾವು ಅಥವಾ ಚೈನಾದವರು ಆಲ್ ವೆದರ್ ಫ್ರೆಂಡ್ ಅಂತ ಕರೀತಾರೆ, ಎಲ್ಲಾ ಸಂದರ್ಭಕ್ಕೂ ಇರತಕ್ಕಂಥ ಒಂದು ಸ್ನೇಹಿತ ಅಂತ. ಸೊ ಅವ್ರಿಗೋಸ್ಕರ ಈ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಇವೆಲ್ಲ ಮಾಡಿದ್ದಾರೆ. ಅದು ಆ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಇರೋದ್ರಿಂದ, POK ಅಲ್ಲಿ ಇರೋದ್ರಿಂದ ಭಾರತ ಅಷ್ಟರ ಮಟ್ಟಿಗೆ ಸಮ್ಮತಿಯನ್ನು ಕೊಟ್ಟಿಲ್ಲ. ಆ ವಿಷಯದಲ್ಲಿ ಕೂಡ ಒಂದು ಅಸಮಾಧಾನ ಭಾರತಕ್ಕೆ ಇದ್ದೇ ಇದೆ. ಇದಾದ ನಂತರ 2003ರಲ್ಲಿ ರಾಜೀವ್ ಗಾಂಧಿ ಅವರು 87ರಲ್ಲಿ ಅವರದ್ದೇ ಆದಂತ ಒಂದು ಕೆಲವು ಪ್ರಯತ್ನಗಳನ್ನು ಮಾಡಿದ್ರು. ಆಗ ಕೂಡ ಕೆಲವು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ ಅಂತ ಕೆಲವು ವಿಷಯಗಳನ್ನು ತಗೊಂಡು ಹೇಗೆ ಭಾರತ ಮತ್ತು ಚೈನಾ ಎರಡರ ಸಂಬಂಧಗಳನ್ನು ಒಳ್ಳೇದು ಮಾಡಬಹುದು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅದು ಉಳಿಲಿಲ್ಲ. 2003ರಲ್ಲಿ ಮತ್ತೆ ವಾಜಪೇಯಿ ಅವರ ಸಮಯದಲ್ಲಿ ಒನ್ ಚೈನಾ ಪಾಲಿಸಿ ಅಂತ ಒಂದು ಇದನ್ನ ಒಪ್ಕೊಂಡು, ಯಾವುದೇ ರೀತಿಯಲ್ಲಿ ನಾವು ಟಿಬೆಟ್ ವಿಷಯದನ್ನ ಎತ್ತುವುದಿಲ್ಲ, ತೈವಾನ್ ವಿಷಯ ಎತ್ತುವುದಿಲ್ಲ, ಹಾಂಗ್ಕಾಂಗ್ ವಿಷಯಗಳನ್ನ ಎತ್ತುವುದಿಲ್ಲ, ಇವೆಲ್ಲ ಯಾವುದೂ ಇಲ್ಲ, ಎಲ್ಲವನ್ನು ನಾವು ಒಂದು ಚೈನಾ ಅಂತ ಅನ್ನುವ ರೀತಿಯಲ್ಲಿ ಒಪ್ಕೊಳ್ತೇವೆ ಅಂತಕ್ಕಂಥ ಒಂದು ಮಾತು. ಅದೇ ರೀತಿಯಲ್ಲಿ ಇಂಡಿಯಾ ನಡ್ಕೊಳ್ತು ತುಂಬಾ ವರ್ಷಗಳ ನಂತರ, ಆ, ಯಾವುದೇ ಬದಲಾವಣೆಗಳಿಲ್ಲದೆ. ಈವನ್ ಮೋದಿ ಅವರು ಬಂದಾಗ ಕೂಡ ನಿಮ್ಗೆ ಜ್ಞಾಪಕ ಇರಬಹುದು, ಅವರು ಒಂದು ಗುಜರಾತ್ನಲ್ಲಿ ಆ ಗಾಂಧಿಯವರ ಸ್ಥಳಕ್ಕೆ ಬಂದು ಅಲ್ಲಿ ಜೊತೆಯಲ್ಲಿ ಅವರೊಂದು ಸಮಾಲೋಚನೆ ನಡೆಸಿದ್ರು. ಅದಾದ ನಂತರ ಇಲ್ಲಿ ತಮಿಳುನಾಡಿನಲ್ಲಿ ಚೆನ್ನೈ ಪಕ್ಕದಲ್ಲಿರ್ತಕ್ಕಂಥ ಮಹಾಬಲಿಪುರದಲ್ಲಿ ಕೂಡ ಸಂವಾದ ಎಲ್ಲ ನಡೆದಿತ್ತು, ಬಹಳ ಒಳ್ಳೆಯದಾಗೆ ನಡೀತಾ ಇತ್ತು. ಬಟ್ ಅವರದ್ದೇ ಆದಂಥ ಕೆಲವು ಆ, ಏನು ಆಂಬಿಷನ್ಸ್ ಅಂತ ಏನು ಹೇಳ್ತೇವೆ ಅದನ್ನ ಚೈನಾ ಮುಂದಿಟ್ಟಾಗ ಅವರು ಬೇರೆ ಬೇರೆ ಏನು ಬಾರ್ಡರ್ ಏರಿಯಾಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬರೋದು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದು, ಇವೆಲ್ಲ ಮಾಡಿಕೊಂಡು ಬಂದಾಗ ಭಾರತಕ್ಕೆ ಅನಿವಾರ್ಯತೆಯಿಂದ ಭಾರತ ಅದಕ್ಕೆ ರಿಟಾಲಿಯೇಟ್ ಮಾಡಬೇಕಾಯ್ತು. ಆ ರೀತಿಯಲ್ಲಿ ಬಂದದ್ದೇ ನಾವು ಮಾತಾಡಿದಂಥ ಒಂದು ಡೋಕ್ಲಾಮ್ ಇರಬಹುದು, ಅಥವಾ ಗಲ್ವಾನ್ ವಿಷಯ ಇರಬಹುದು ಅಂತ. ಅದಾದ ನಂತರ ಬಹಳ ಹದಗೆಟ್ಟಿತ್ತು. ಭಾರತ ಮೊದಲನೇ ಬಾರಿಗೆ ಪ್ರಪಂಚದಲ್ಲಿ ಯಾವ ದೇಶವೂ ಮಾಡದೇ ಇರತಕ್ಕಂಥ ಒಂದು ವಿಷಯವನ್ನು ಮಾಡ್ತು ಅಂತ. 32 ಆ್ಯಪ್ಗಳನ್ನ, ಚೈನಾದ ಆ್ಯಪ್ಗಳನ್ನ ಇಂಡಿಯಾ ಕಂಪ್ಲೀಟ್ ಆಗಿ ನಿಲ್ಲಿಸ್ತು. ಅದನ್ನ ನಿಲ್ಲಿಸಿದಾಗ ಈವನ್ ಅಮೆರಿಕ ಕೂಡ ಶಾಕ್ ಆಯ್ತು ಅಂತ, ಟಿಕ್ ಟಾಕ್ ಅಂತ ಒಂದು ಆ್ಯಪ್ ಅನ್ನ ಅಷ್ಟು ಧೈರ್ಯವಾಗಿ ಹೇಗೆ ಇಂಡಿಯಾ ನಿಲ್ಲಿಸ್ತು ಅಂತ. ಇದು ಆ, ಚೈನಾಗೆ ಬಹಳ ದೊಡ್ಡ ಶಾಕ್ ಆಯಿತು ಅಂತ. ಇದರಿಂದ ಹೊರಗೆ ಬರ್ಲಿಕ್ಕೆ ಬಹಳ ಟೈಮ್ ಹಿಡಿತು ಚೈನಾಕ್ಕೆ. ಬಟ್ ಅದೇ ಸಂದರ್ಭದಲ್ಲಿ ಚೈನಾ ತನ್ನದೇ ಆದಂಥ ಸ್ಟ್ರಾಟಜಿಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತು. ಹೇಗೆ ಅಂತ ಹೇಳಿದ್ರೆ, ನಮ್ಮ ದಕ್ಷಿಣ ಆ, ಏಷ್ಯಾದ ರಾಷ್ಟ್ರಗಳೇನಿವೆ ಅಂತ, ಸೌತ್ ಏಷ್ಯಾ ಅಂತ ಏನು ಹೇಳ್ತೇವೆ, ಆ ಸೌತ್ ಏಷ್ಯಾದ ದೇಶಗಳು, ಅದು ಶ್ರೀಲಂಕಾ ಇರಬಹುದು, ನೇಪಾಳ ಇರಬಹುದು, ಬಾಂಗ್ಲಾದೇಶ್ ಇರಬಹುದು, ಮ್ಯಾನ್ಮಾರ್ ಇರಬಹುದು, ಅಥವಾ ಶ್ರೀಲಂಕಾ ಇರಬಹುದು, ಮಾಲ್ಡೀವ್ಸ್, ಈ ಎಲ್ಲ ದೇಶಗಳಲ್ಲಿ ತನ್ನದೇ ಆದಂಥ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಶುರು ಮಾಡ್ತು. ಅದನ್ನ ಇನ್ವೆಸ್ಟ್ ಮಾಡಿ ಅದನ್ನ ನಾವು ಸ್ಟ್ರಿಂಗ್ ಆಫ್ ಪಲ್ಸ್ ಅಂತ ಕೂಡ ಹೇಳ್ತೇವೆ. ನಾವು ಸ್ಟ್ರಿಂಗ್ ಆಫ್ ಪಲ್ಸ್ ಅಂತ ಒಪ್ಪುದಿಲ್ಲ. ಆ ಎನ್ಸರ್ಕಲ್ಮೆಂಟ್ ಸ್ಟ್ರಾಟಜಿಯನ್ನ ಉಪಯೋಗಿಸ್ಕೊಂಡು ತುಂಬಾ ಇನ್ವೆಸ್ಟ್ ಮಾಡಿ ತನ್ನ ಕಡೆಗೆ ಎಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಚೈನಾ ಮಾಡ್ತಾನೆ ಇತ್ತು ಅಂತ. ಇದಕ್ಕೆ ನೇರವಾಗಿ ಭಾರತದ ಹತ್ರ ಉತ್ತರ ಇಲ್ಲದೇ ಇದ್ರು ಸಹ ಭಾರತ ತನ್ನದೇ ಆದಂಥ ರೀತಿಯಲ್ಲಿ ನಿಧಾನವಾಗಿ ಪ್ರಯತ್ನ ಮಾಡ್ತಾ ಇತ್ತು. ಹಾಗಾಗಿ ನಮಗೆ ನೇಪಾಳದ ಜೊತೆ ತೊಂದರೆ ಆಯಿತು, ಬಾಂಗ್ಲಾದೇಶ ಜೊತೆ ತೊಂದರೆ ಆಯಿತು, ಮಾಲ್ಡೀವ್ಸ್ ಜೊತೆ ತೊಂದರೆ ಆಯಿತು, ಶ್ರೀಲಂಕಾದ ಜೊತೆ ಕೂಡ ತೊಂದರೆ ಆಯಿತು. ಬಟ್ ಈ ತೊಂದರೆಗಳೆಲ್ಲವನ್ನ ಭಾರತ ನಿಭಾಯಿಸ್ಕೊಂಡು ಬಂದಿದೆ. ಹಾಗಾಗಿ ಹೊಸ ನಾಯಕರು ಬಂದಾಗ, ಅದು ಶ್ರೀಲಂಕಾ ಇರಬಹುದು ಅಥವಾ ಮಾಲ್ಡೀವ್ಸ್ ಇರಬಹುದು, ನೇರವಾಗಿ ಅವರು ಭಾರತದ ವಿರುದ್ಧವಾಗಿ ಹೋದರೂ ಸಹ ಒಂದು ವರ್ಷದಲ್ಲಿ ಅಥವಾ 6 ತಿಂಗಳಿನಲ್ಲಿ ಮತ್ತೆ ಭಾರತದೆಡೆಗೆ ಕರ್ಕೊಂಡಿರ್ತಕ್ಕಂಥ ಒಂದು ಶಕ್ತಿ ಈಗಲಿನ ರಾಜಕೀಯ ಪ್ರಬುದ್ಧತೆಯಲ್ಲಿ ಕಾಣ್ತಾ ಇದೆ. ಅದನ್ನ ಮೋದಿಯವರ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳ್ಬೋದು. ಆ ಲೀಡರ್ಶಿಪ್ ಕ್ವಾಲಿಟಿಯನ್ನ ತುಂಬಾ ಒಳ್ಳೆಯದಾಗಿ ತೋರಿಸಿದ್ದಾರೆ. ಹಾಗಾಗಿ ಚೈನಾ ಮಾಡ್ತಿರ್ತಕ್ಕಂಥ ವಿಷಯವನ್ನ ಎಷ್ಟೋ ಮೀಡಿಯಾಗಳು ಮಾತಾಡಿವೆ. ಅಂದರೆ ಡೆಟ್ ಟ್ರ್ಯಾಪ್ ಅಂತ ಒಂದು ಟರ್ಮಿನಾಲಜಿಯನ್ನು ಉಪಯೋಗಿಸ್ತೇವೆ. ಅಂತ ಹೇಳಿದ್ರೆ, ನಮ್ಮ ದೇಶಕ್ಕೆ ಬಂದು ಆ ದೇಶದಲ್ಲಿ ಇನ್ವೆಸ್ಟ್ ಮಾಡಿ ಅದಾದ ನಂತರ ಆ ದೇಶವನ್ನ ಒಂದು ಸಾಲದ ಒಂದು ಸಂಕೋಲೆ ಹಾಕಿ ಅವರನ್ನ ಹಿಡಿದಾಕುವಂತ ಒಂದು ಪರಿಸ್ಥಿತಿ, ಅಥವಾ ಆ ರೀತಿ ಮಾಡ್ತಕ್ಕಂಥ ಒಂದು ವಿಷಯ ಚೈನಾದ ಜೊತೆ ಇದೆ ಅಂತ ಹಿಂದಿನಿಂದ ಕೂಡ ಮಾತಾಡಿರ್ತಕ್ಕಂಥ ಒಂದು ವಿಷಯ ಇದೆ. ಅದನ್ನ ಭಾರತ ತೋರಿಸ್ಲಿಕ್ಕೆ ಇತ್ತು. ಜೊತೆಗೆ ಭಾರತ ತನ್ನ ಕೈಲಿ ಏನು ಆಗತ್ತೆ, ಒಂದು ಆ, ಏನು ಪ್ರಜಾಪ್ರಭುತ್ವವಾಗಿ ತಾನು ಏನು ಮಾಡಬಹುದು ಅಷ್ಟನ್ನೇ ನಾನು ಮಾಡ್ತೇನೆ, ಅದಕ್ಕಿಂತ ಬಿಯಾಂಡ್ ನಾನು ಚೈನಾದ ಹಾಗೆ ಏನು ಮಾಡೋದಿಲ್ಲ ಅನ್ನೋ ವಿಷಯವನ್ನ ಬಹಳ ಸ್ಪಷ್ಟವಾಗಿ ಈ ದೇಶಗಳಿಗೆ ತಿಳಿಸಿದ್ರಿಂದ ಮತ್ತೆ ಅವರೆಲ್ಲ ಭಾರತದೆಡೆಗೆ ಬಂದಿದ್ದಾರೆ. ಜೊತೆಗೆ ಭಾರತಕ್ಕೆ ದಕ್ಷಿಣ ಏಷ್ಯಾ ಅಲ್ಲದೆ ಬೇರೆ 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 ದೇಶಗಳಲ್ಲಿ, ಅಥವಾ ಅದು ಯುರೋಪಿಯನ್ ರಾಷ್ಟ್ರಗಳಿರಬಹುದು, ಅಥವಾ ಜಪಾನ್ ಇರಬಹುದು, ಅಥವಾ ಸೌತ್ ಕೊರಿಯಾ ಇರಬಹುದು, ಅಮೆರಿಕ ಇರಬಹುದು, ಈ ಎಲ್ಲ ರಾಷ್ಟ್ರಗಳು ನಮ್ಮನ್ನು ಒಪ್ಪಿ, ಮೋದಿಯವರ ಒಂದು ಲೀಡರ್ಶಿಪ್ ಅನ್ನು ಒಪ್ಪಿ ಮುಂದೆ ಬಂದಿರುವಾಗ, ಭಾರತ ಕೂಡ ಅದಕ್ಕೆ
ಇದರಿಂದ ಅವರಿಗೆ ಬಹಳ ಪರಿಣಾಮ ಆಗಿ ಈಗ ಭಾರತ ತಮಗೆ ಬೇಕಾಗಿರುವಂಥ ಒಂದು ರಾಷ್ಟ್ರ, ಅದನ್ನ ಇಗ್ನೋರ್ ಮಾಡಲಿಕ್ಕೆ ಅಥವಾ ಸುಮ್ಮನೆ ಸೈಡ್ಲೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಷಯ ಅವರಿಗೆ ಅರಿವಾಗಿದೆ. ಆ ರೀತಿಯ ಸಂದರ್ಭಗಳನ್ನೆಲ್ಲ ನೋಡಿಕೊಂಡಾಗ ಇದು ಒಂದು ಅನಿವಾರ್ಯತೆ. ಭಾರತ ಮತ್ತು ಚೀನಾ ಎರಡು ಜೊತೆಲಿ ಬರಬೇಕಾಗಿರ್ತಕ್ಕಂಥದ್ದು ಒಂದು ಅನಿವಾರ್ಯತೆ. ಆ ಅನಿವಾರ್ಯತೆ ಅಮೆರಿಕ ಸೃಷ್ಟಿಸಿದೆ. ಯಾವುದು ಅಮೆರಿಕ ತಾನು ಸೃಷ್ಟಿ ಮಾಡದೆ ತಾನು ಮ್ಯಾನೇಜ್ ಮಾಡಬಹುದು, ಅಥವಾ ಭಾರತ ಒಂದು ಒಳ್ಳೆ ಸ್ನೇಹಿತ ಅಂತ ಅಂದ್ಕೊಂಡಂತ ಒಂದು ಸಂದರ್ಭ ಇದ್ರೂ ಸಹ, ಈಗ ಮಾಡಿರ್ತಕ್ಕಂಥ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಆ, ಅದು ರಾಜಕೀಯಕ್ಕಿಂತ ಮುಂದುವರೆದು ಈಗ ಆರ್ಥಿಕತೆಯ ವಲಯದಲ್ಲಿ ಸೇರ್ಕೊಂಡು ಒಂದು ತನಗೆ ಬೇಡ ಅಂತ ಅಂದ್ರೂ ಸಹ ಉಳ್ಕೊಳ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಅದು ಈಗಿರ್ತಕ್ಕಂಥ ಒಂದು ಪರಿಸ್ಥಿತಿ. ಆದರೆ ಭಾರತಕ್ಕೂ ಒಂದು ಅನಿವಾರ್ಯತೆ, ಚೈನಾಗೂ ಒಂದು ಅನಿವಾರ್ಯತೆ. ಇದರಲ್ಲಿ ನಿಜವಾಗ್ಲೂ ಇಬ್ರು ಒಬ್ರನ್ನೊಬ್ರು ಏನು ನಂಬಿ ಅಥವಾ ಒಂದು ಮ್ಯೂಚುವಲ್ ಟ್ರಸ್ಟ್ ಇಂದ ಮುಂದೆ ಹೋಗ್ತಿದ್ದಾರಾ ಅಂತಕ್ಕಂಥದ್ದು ಅದೊಂದು ದೊಡ್ಡ ಪ್ರಶ್ನೆಯೇ. ಬಟ್ ಅನಿವಾರ್ಯತೆಯಿಂದ ಜೊತೆ ಬಂದಿರತಕ್ಕಂಥ ಒಂದು ಸಂದರ್ಭ ಏರ್ಪಟ್ಟಿದೆ ಈಗ.